ಶಿವಣ್ಣ ನಮಸ್ತೆ ಶಿವಣ್ಣ. ನಮಸ್ಕಾರ. ನಿಮ್ಮನ್ನು ನೋಡ್ಬೇಕಾದ್ರೆ ಯಾವುದೋ ಒಂದು ಫಿಲ್ಮ್ ಶೂಟಿಂಗ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಮಾದೇಶ. ಗೊತ್ತಾಯ್ತು, ಮಾದೇಶ. ಪೇಪರ್ ನೋಡಿದೆ ಮಾದೇಶ. ಸರ್, ನಿಮಗೆ ದೀಪಾವಳಿ ಹಬ್ಬದ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಉದಯ್ ಟಿವಿ ಹಾಗೂ ನಾನು ಜಾದೂಗರ್ ಶ್ರೀಕಾಂತ್ ಇಂದ್ರ ಪರವಾಗಿ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ದಿವಾಲಿ ಟು ಯು ಆಲ್ಸೋ. ಹಾಗೆ ಉದಯ ವೀಕ್ಷಕರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಾಗೆಯೇ ನನ್ನ ಹತ್ರ ಒಂದು ಏನೂ ಇದೆ ಸರ್. ಏನಿದು? ಬಲೂನ್ ಅಲ್ಲ, ಇದು ಶಿವಣ್ಣಂದು ಹೃದಯ. ಶಿವಣ್ಣಂದು ಹೃದಯ ಇದು. ಹೃದಯ ಇದೆ, ಆದ್ರೆ ಯಾರು ನಂಬಲ್ಲ ಮಾತ್ರ. ಹೃದಯ ನನ್ನ ಕೈಯಲ್ಲಿದೆ ಅಂತ ಹೇಳಿದ್ರೆ, ಒಬ್ಬ ಜಾದೂಗಾರನ ಕೈಯಲ್ಲಿ ಹೃದಯ ಇದೆಯಾ? ಇಲ್ಲ. ಪಂಚಕೋಟಿ ಕನ್ನಡಿಗರು ನೋಡ್ತಿದ್ದಾರೆ. ಶಿವಣ್ಣಂದು ಹೃದಯ, ಶಿವಣ್ಣಂದು ಹೃದಯ ಒಳಗೆ ಏನಿರ್ಬೋದು ನನಗೂ ಗೊತ್ತಿಲ್ಲ. ನಾನು ಎಷ್ಟು ಜಾದೂ ಮಾಡ್ತೀನಿ ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದ್ರೆ ಸಸ್ಪೆನ್ಸ್ ಏನಿರ್ಬೋದು ಅಂತ ಹೇಳಿದ್ರೆ, ಶಿವಣ್ಣ ನಾನೊಂದು ಜಾದೂ ಮಂತ್ರ ಹೇಳ್ತೀನಿ. ರೆಡಿ, 1 2 3 ಆಬ್ರ ಗಡ್ಬಡ ಶಿವಣ್ಣ ಅಂತ ಹೇಳಿದ್ರೆ, ಅಯ್ಯಮ್ಮ ಒಂದು ಸುಂದರವಾದ ಒಂದು ಹೂ ಬಂತು ಶಿವಣ್ಣ ಹೃದಯ ಒಳಗೆ. ಒಂದು ಸುಂದರವಾದ ಹೂ. ಸರಿ, ಆ ಹೂ ಒಳಗಡೆ ಏನಾದ್ರೂ ಒಂದು ಇವರೊಂದು ಪ್ರೀತಿ ಪಾತ್ರವಾದ ಒಂದು ವಸ್ತು ಇದೆ. ಯಾವ್ದು ಗೊತ್ತಿದೆ? ಯಾವ್ದು ಗೊತ್ತಿದೆ? ನನಗೂ ಗೊತ್ತಿಲ್ಲ. ಆದ್ರೆ ಶಿವಣ್ಣ ಕೈ ಹಾಕಿದ್ರೆ ಗೊತ್ತಾಗುತ್ತೆ. ಯಾರಿಗೂ ಗೊತ್ತಾಗಲ್ಲ. ಎಲ್ಲರೂ ನೋಡ್ತಿದ್ದಾರೆ, ಕಡುಬು ತಿಂತ ನೋಡ್ತಿದ್ದಾರೆ. ನಮ್ಮ ಪಂಚಕೋಟಿ ಕನ್ನಡಿಗರ ಒಂದು ವಸ್ತು ಶಿವಣ್ಣ ಕೈ ಹಾಕಿ ಎಲ್ಲ ಬಿಚ್ಚಿ ಹಂಗೆ ನಿಧಾನಕ್ಕೆ ಬಿಡಿಸಿ, ಹಂಗೆ ನಿಧಾನಕ್ಕೆ ಬಿಡಿಸಿದ್ರೆ ನಮ್ಮ ಪಂಚಕೋಟಿ ಕನ್ನಡಿಗರ ಅಣ್ಣವರು ದೇವರು ಇಲ್ಲಿದ್ದಾರೆ. ಎಲ್ರಿಗೂ ಗೊತ್ತಾಯ್ತಲ್ಲ. ಎಲ್ಲ ಕರ್ನಾಟಕದ ಎಲ್ಲ ಪಂಚಕೋಟಿ ಕನ್ನಡಿಗರ ಹೃದಯದಲ್ಲಿ ಇವರಿದ್ದಾರೆ. ಯಾರು ಮರೆಯಕ್ಕಿಲ್ಲ. ಹಾಗೆಯೇ ನಮ್ಮ ಶಿವಣ್ಣನ ಕೂಡ ಮರೆಯಕ್ಕಿಲ್ಲ. ಶಿವಣ್ಣ ಹೃದಯದಲ್ಲಿ ಏನಿತ್ತು ಗೊತ್ತಾಯ್ತು, ನನಗೂ ಕೂಡ ಗೊತ್ತಾಯ್ತು. ತುಂಬಾ ಧನ್ಯವಾದ ಶಿವಣ್ಣ. ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬದ ಪರವಾಗಿ ನಾನು ಜಾದೂಗರ್ ಶ್ರೀಕಾಂತ್ ಇಂದ್ರ ಹಾಗೂ ಉದಯ್ ಟಿವಿ ಪರವಾಗಿ ನಾನು ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ನಿಮಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹಾಗೂ ದೀಪಾವಳಿ ಶುಭಾಶಯಗಳು. ಉದಯ ಟಿವಿ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿ ಪಟಾಕಿ ಹೊಡಿವಿ. ದೀಪಾವಳಿ ಹಬ್ಬ ಈ ನಿಮ್ಮ ಜೀವನದಲ್ಲಿ ಬೆಳಕು ಹಾಗೂ ಸದ್ದು ಜೋರಾಗಲಿ ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು. ಅದು ನಾವು ಫೋಟೋ ಇಟ್ಕೋಬೋದಲ್ಲ? ಹೃದಯ ನಮ್ಮ ಹಾಗೆ ನಮಗೆ ಕೊಟ್ಟಿದೆ. ಥ್ಯಾಂಕ್ ಯು.